ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತು 8ನೇ ತರಗತಿಯ ಗಣಿತದಲ್ಲಿನ ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಅಂತಕ್ಕಂಥ ಪಾಠದ ಮುಂದುವರಿದ ಭಾಗವನ್ನ ಮಾಡ್ತಾ ಹೋಗೋಣ. ಸೊ ನೋಡಿ ಮಕ್ಕಳೇ, ನಿನ್ನೆ ಕ್ಲಾಸಲ್ಲಿ ನಾವು ಏನನ್ನ ತಿಳ್ಕೊಂಡಿದ್ವಿ ಅಂತ ಹೇಳಿದ್ರೆ ಘಾತಾಂಕಗಳು ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಘಾತ ಸೂಚಿಗಳು ಅಂತಂದ್ರೆ ಏನು ಮತ್ತೆ ಅವು ಯಾವ ರೀತಿ ಇರುತ್ತವೆ ಅಂತಕ್ಕಂಥದ್ದನ್ನ ಸಹ ನೋಡಿದ್ವಪ್ಪ. ಸೊ ಅದಾದ ನಂತರ ಘಾತಾಂಕಗಳು ಮತ್ತು ಘಾತ ಸೂಚಿಗಳ ಆಧಾರಿತವಾದಂತಹ ಕೆಲವೊಂದು ಲೆಕ್ಕಗಳನ್ನ ಬಿಡಿಸಿಬಿಟ್ಟು ಅದರ ಬೆಲೆಯನ್ನ ಕಂಡುಹಿಡಿತಾ ಇದ್ವಿ. ಇವತ್ತು ಕೂಡ ಅದ್ರ ಮೇಲಿನ ಅಭ್ಯಾಸದ ಆಧಾರಿತವಾದಂತಹ ಒಂದೆರಡು ಲೆಕ್ಕಗಳನ್ನ ಬಿಡಿಸಿ ಆಮೇಲೆ ಮುಂದಕ್ಕೆ ಹೋಗೋಣಂತೆ. ಸೊ ನೋಡಿ ಮಕ್ಕಳೇ, ಈ ಕಡೆ ಏನಿದೆ, 5 ರ ಘಾತ m ಡಿವೈಡೆಡ್ ಬೈ 5 ರ ಘಾತ -3 ಈಸ್ ಈಕ್ವಲ್ ಟು 5 ರ ಘಾತ 5 ಆದಾಗ m ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾರಪ್ಪ. ಸೊ ನೋಡಿ ಏನಿದೆ, 5 ರ ಘಾತ m ಡಿವೈಡೆಡ್ ಬೈ 5 ರ ಘಾತ -3 ಈಸ್ ಈಕ್ವಲ್ ಟು 5 ರ ಘಾತ 5 ಅಂತ ಇದೆ. ಹೌದಾ? ಸೊ ಇದನ್ನ ಬಿಡಿಸೋಣಂತಪ್ಪ. 5 ರ ಘಾತ m ಡಿವೈಡೆಡ್ ಬೈ 5 ರ ಘಾತ -3 ಈಸ್ ಈಕ್ವಲ್ ಟು 5 ರ ಘಾತ 5. ಹೌದಾ? ನೆಕ್ಸ್ಟ್ ನೋಡಿ, 5 ರ ಘಾತ m ಡಿವೈಡೆಡ್ ಬೈ 5 ರ ಘಾತ -3 ಏನಾಗತ್ತ, m ಡಿವೈಡೆಡ್ ಬೈ ಏನಾಗತ್ತ n ಇಸ್ ಈಕ್ವಲ್ ಟು ಘಾತಾಂಕಗಳ ಎರಡನೇ ನಿಯಮ ಏನಾಗತ್ತ, m ಡಿವೈಡೆಡ್ ಬೈ ಏನಾಗತ್ತ n ಇಸ್ ಈಕ್ವಲ್ ಟು ಏನಾಗತ್ತ m ಮೈನಸ್ n ಅಂತ ಹೇಳ್ತೀವಪ್ಪ. ಸೊ ಈಗ 5 ರ ಘಾತ m ಈ -3 ನ ಮೇಲೆ ತಗೊಂಡ್ರೆ ಏನಾಗುತ್ತಪ್ಪ, ಈಗ +3 ಆಗುತ್ತೆ ಈಸ್ ಈಕ್ವಲ್ ಟು 5 ರ ಘಾತ 5 ಅಂತ ಬರುತ್ತೆ. ಅರ್ಥ ಆಗ್ತಿದೆಯಾ? ನೋಡಿ ಇಲ್ಲಿ ಈಗ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ m ನ ಬೆಲೆಯನ್ನ ಕಂಡುಹಿಡಿಬೇಕು ಮಕ್ಕಳೇ. m ನ ಬೆಲೆಯನ್ನ ಕಂಡುಹಿಡಿಬೇಕು ಅಂತಂದ್ರೆ ಈ ಘಾತಾಂಕಗಳಲ್ಲಿ ಎರಡೂ ಕೂಡ ಘಾತಾಂಕಗಳೇ ಈಸ್ ಈಕ್ವಲ್ ಟು ಇಂದ ಎರಡು ಬದಿಯಲ್ಲಿ ಘಾತಾಂಕಗಳೇ ಇದ್ದಾವೆ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಆಧಾರ ಸಂಖ್ಯೆಗಳು ಒಂದೇ ಆಗಿದೆ. ಹೌದಾ? ನೋಡಿ 5 ಇಲ್ಲಿ ಆಧಾರ ಸಂಖ್ಯೆ 5, ಇಲ್ಲೂ ಕೂಡ ಆಧಾರ ಸಂಖ್ಯೆ 5 ಇದೆ. ಹಾಗಾಗಿ ನಾವೇನ್ ಮಾಡೋಣ, ಅದನ್ನ ಬಿಟ್ಬಿಡೋಣ. ಅದನ್ನ ಬಿಟ್ಟು ಬರೀ ಘಾತ ಸೂಚಿಗಳನ್ನ ಮಾತ್ರ ನೋಡೋಣ. ಏನಿದೆ ಘಾತ ಸೂಚಿ? m+3 ಈಸ್ ಈಕ್ವಲ್ ಟು 5. ಹೌದಾ? m+3 ಈಸ್ ಈಕ್ವಲ್ ಟು 5. m ಈಸ್ ಈಕ್ವಲ್ ಟು 5 +3 ಆ ಕಡೆ ಬರೋದು ಅಂದ್ರೆ -3 ಆಗುತ್ತೆ. m ಈಸ್ ಈಕ್ವಲ್ ಟು 5 -3 ಅಂತಂದ್ರೆ m ನ ಬೆಲೆ ಎಷ್ಟು ಬರ್ತಪ್ಪ ನಮಗೆ? 2 ಅಂತಕ್ಕಂಥದ್ದು ಬರುತ್ತೆ. ಸೊ ಅರ್ಥ ಆಯ್ತಲ್ಲ ಮಕ್ಕಳೇ? 5 ರ ಘಾತ m ಡಿವೈಡೆಡ್ ಬೈ 5 ರ ಘಾತ -3 ಈಸ್ ಈಕ್ವಲ್ ಟು 5 ರ ಘಾತ 5 ಅನ್ನ ಬಿಡಿಸ್ಬಿಟ್ಟು ನಾವು m ನ ಬೆಲೆಯನ್ನು ಕಂಡುಹಿಡಿದಾಗ ನಮಗೆ m ಗೆ ಬಂದಂತ ಉತ್ತರ ಏನಾಗಿದೆಯಪ್ಪ ಅಂತ ಹೇಳಿದ್ರೆ 2 ಅಂತಕ್ಕಂಥದ್ದು ಆಗಿದೆ. ಅರ್ಥ ಆಯ್ತಲ್ವಾ ಇದು? ನೋಡಿ, ಸುಲಭಿಸಿ ಅಂತ ಹೇಳ್ಬಿಟ್ಟು ಇನ್ನೊಂದೆರಡು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ ಅವರು. ಏನಿದೆ ಒಂದೇದು 25 ಇಂಟು t ನ ಘಾತ -4 ಹೋಲ್ ಡಿವೈಡೆಡ್ ಬೈ 5 ರ ಘಾತ -3 ಇಂಟು 10 ಇಂಟು t ನ ಘಾತ -8. ಒಂದು ಕಂಡೀಷನ್ ಕೂಡ ಕೊಟ್ಟಿದ್ದಾರಪ್ಪ, ವೇರ್ t ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ t ನ ಬೆಲೆ ಯಾವತ್ತಿಗೂ ಕೂಡ 0ಗೆ ಸಮ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಮಾಡೋಣಂತಪ್ಪ. 25ನ 5 ಸ್ಕ್ವೇರ್ ಅಂತ ಬರೀಬಹುದು. ನಾವು 5 ರ ಘಾತದಲ್ಲಿ ಬರ್ಕೋಬಹುದು ಮಕ್ಕಳೇ. ನಾವೀಗ 25ನ 5 ರ ಘಾತದಲ್ಲಿ ಬರೆದ್ರೆ ಎಷ್ಟು ಬರುತ್ತೆ? 5 ಸ್ಕ್ವೇರ್ 5 25 ಅಂತ ಹೇಳ್ತೀವಿ. ಇಂಟು t ನ ಘಾತ -4 ಅಂತ ಬರುತ್ತೆ. ಹೋಲ್ ಡಿವೈಡೆಡ್ ಬೈ 5 ರ ಘಾತ -3 ಇಂಟು 10 ಇಂಟು t ನ ಘಾತ -8 ಅಂತ ಹೇಳ್ತೀವಿ. ಈಸ್ ಈಕ್ವಲ್ ಟು 5 ರ ಘಾತ 2 ಇಂಟು t ನ ಘಾತ -4 ಹೋಲ್ ಡಿವೈಡೆಡ್ ಬೈ 5 ರ ಘಾತ -3 ಇಂಟು 10 ಇಂಟು t ನ ಘಾತ -8 ಅಂತಕ್ಕಂಥದ್ದು ಇದೆ. ಸೊ ಇಲ್ಲೇನ್ ಮಾಡ್ತೀನಪ್ಪ ನಾನು ಅಂತ ಹೇಳಿದ್ರೆ 5 ರ ಘಾತ 2 ಮತ್ತೆ 5 ರ ಘಾತ -3 ಇವೆರಡನ್ನು ಒಂದು ಜೊತೆಯಲ್ಲಿ ತಗೊಂಡ್ರೆ 5 ರ ಘಾತ -3 ನ ಮೇಲುತ್ತರ 5 ಆಗುತ್ತೆ. 5 ರ ಘಾತ 2 ಪ್ಲಸ್ 3 ಆಗುತ್ತೆ. -3 ಅಂತಕ್ಕಂಥದ್ದು ಮೇಲೆ ಬಂದ್ರೆ ನಮಗೆ ಅಂಶಕ್ಕೆ ಬಂತಂದ್ರೆ ಇದು ಪ್ಲಸ್ ಆಗುತ್ತೆ. ಹಾಗೆ ಇಂಟು t ನ
ಟಿ ನ ಘಾತ -4 ಈ ಮೈನಸ್ ಎಂಟನ್ನ ಮೇಲೆ ತಗೊಂಡು ಅಂತಂದ್ರೆ ಪ್ಲಸ್ ಇಂಟು ಅನ್ನೋದು ಸಿಗುತ್ತೆ. ಅರ್ಥ ಆಗ್ತಿದೆಯಾ? ನಾನು ಯಾವ ರೂಲ್ ಪ್ರಕಾರ ಇದನ್ನ ಬಿಡಿಸಿರೋದು? ಎ ನ ಘಾತ m ಡಿವೈಡೆಡ್ ಬೈ ಎ ನ ಘಾತ n ಇಸ್ ಈಕ್ವಲ್ ಟು ಎ ನ ಘಾತ m ಮೈನಸ್ n ಘಾತಾಂಕಗಳ ಎರಡನೇ ನಿಯಮ ಅಂತ ಹೇಳ್ಬಿಟ್ಟು ಹೇಳ್ತೀವಪ್ಪ. 4 ಡಿವೈಡೆಡ್ ಬೈ ಎಷ್ಟಿದೆ 10 ಅಂತಕ್ಕಂಥದ್ದಿದೆ, ಅದನ್ನ ಬರೆಯೋಣ. ಅರ್ಥ ಆಗ್ತಿದೆಯಾ? ಈಸ್ ಈಕ್ವಲ್ ಟು 5 ರ ಘಾತ 2 ಪ್ಲಸ್ 3 5 ರ ಘಾತ 2 ಪ್ಲಸ್ 3 ಅಂದ್ರೆ 5 ರ ಘಾತ 5 ಅಂತ ಹೇಳ್ತೀವಿ ಇಂಟು ಟಿ ನ ಘಾತ -4 ಪ್ಲಸ್ 8 ಅಂದ್ರೆ ಟಿ ನ ಘಾತ 8 ರಲ್ಲಿ 4 ತಂದ್ರೆ ನಮಗೆ ಬರ್ತಕ್ಕಂಥದ್ದು 4 ಹೋಲ್ ಡಿವೈಡೆಡ್ ಬೈ 10 ಹೇಳ್ಬಿಟ್ಟು ಬರೀತೀವಿ. ಅರ್ಥ ಆಯ್ತಾ? 5 ರ ಘಾತ 5 ಇಂಟು ಟಿ ನ ಘಾತ 4 ಹೋಲ್ ಡಿವೈಡೆಡ್ ಬೈ 10 ಅಂತ ಹೇಳ್ಬಿಟ್ಟು ಬರೀತೀವಿ. ಸೊ ನಾವು ಸುಲಭೀಕರಿಸಿ ಬರೆದ್ರೆ 25 ಇಂಟು ಟಿ ನ ಘಾತ -4 ಹೋಲ್ ಡಿವೈಡೆಡ್ ಬೈ 5 ರ ಘಾತ -3 ಇಂಟು 10 ಇಂಟು ಟಿ ನ ಘಾತ -8 ನ ಸುಲಭೀಕರಿಸಿ ಬರೆದ್ಬಿಟ್ರೆ ಏನ್ ಬರುತ್ತಪ್ಪ ನಮಗೆ ಅಂತಂದ್ರೆ 5 ರ ಘಾತ 5 ಇಂಟು ಟಿ ನ ಘಾತ 4 ಹೋಲ್ ಡಿವೈಡೆಡ್ ಬೈ 10 ಅಂತಕ್ಕಂಥದ್ದು ಸಿಗುತ್ತೆ. ಸೊ ನೆಕ್ಸ್ಟ್ ನೋಡಿ 3 ರ ಘಾತ -5 ಇಂಟು 10 ರ ಘಾತ -5 ಇಂಟು 125 ಹೋಲ್ ಡಿವೈಡೆಡ್ ಬೈ 5 ರ ಘಾತ -7 ಇಂಟು 6 ರ ಘಾತ -5 ಈ ಲೆಕ್ಕವನ್ನ ಬಿಡಿಸ್ತಾ ಹೋಗೋಣ. ಇವಾಗ 3 ರ ಘಾತ -5 ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ ಇಂಟು 10 ರ ಘಾತ -5 ಇದೆ, ಅದನ್ನು ಕೂಡ ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ ಇಂಟು 125 ಇದೆ ಮಕ್ಕಳೇ. 125ನ ನಾವು 5 ರ ಘಾತದಲ್ಲಿ ಬರ್ಕೋಬಹುದು. ಹೇಗೆ? 5ನ ನಾವು 3 ಸಲ ಗುಣಿಸಿದ್ರೆ 3 ಬಾರಿ ಗುಣಿಸಿದ್ರೆ ನಮಗೆ 125 ಅಂತಕ್ಕಂಥದ್ದು ಸಿಗುತ್ತೆ. ಅಂದ್ರೆ 5 5 25 25 5 125. ಹಾಗಾದ್ರೆ 5 ರ ಘಾತ 3 ಅಂತ ಬರೀತೀವಿ. ಅರ್ಥ ಆಗ್ತಿದೆಯಾ? ಹಾಗೇನೆ ಕೆಳಗಡೆ ಛೇದದಲ್ಲಿ ಇದೆ 5 ರ ಘಾತ -7 ಇಂಟು 6 ರ ಘಾತ -5 ಅಂತಕ್ಕಂಥದ್ದನ್ನ ಬರೀತೀವಪ್ಪ. ಈಸ್ ಈಕ್ವಲ್ ಟು 3 ರ ಘಾತ -5 ಹೇಗಿದೆಯೋ ಹಾಗೆ ಬರೆಯೋಣ ಇಂಟು 10 ರ ಘಾತ -5 ಇದೆ, ಅದನ್ನು ಕೂಡ ಹಾಗೇನೆ ಬರೆಯೋಣ 10 ರ ಘಾತ -5 ಇಂಟು 5 ರ ಘಾತ 3 ಇದೆ, ಇಲ್ಲಿ ಛೇದದಲ್ಲಿ 5 ರ ಘಾತ -7 ಇದೆ ಮಕ್ಕಳೇ. ಸೊ 5 ರ ಘಾತ -7 ನ ಅಂಶಕ್ಕೆ ಕಾರಣ ಏನಾಗುತ್ತೆ? 5 ರ ಘಾತ 3 ಪ್ಲಸ್ 7 ಅಂತಕ್ಕಂಥದ್ದು ಬರುತ್ತೆ ನಮಗೆ. ಅರ್ಥ ಆಗ್ತದೆ ಅಲ್ವಾ? ಹೋಲ್ ಡಿವೈಡೆಡ್ ಬೈ 6 ರ ಘಾತ -5 ಅಂತಕ್ಕಂಥದ್ದು ಸಿಗುತ್ತೆ. ಸೊ ನೆಕ್ಸ್ಟ್ ನೋಡಿ 3 ರ ಘಾತ -5 ಇಂಟು 10 ರ ಘಾತ -5 ಇಂಟು 5 ರ ಘಾತ 7 ಪ್ಲಸ್ 3 ಅಂದ್ರೆ 10 ಹೋಲ್ ಡಿವೈಡೆಡ್ ಬೈ 6 ರ ಘಾತ -5 ಅಂತಕ್ಕಂಥದ್ದು ಸಿಗುತ್ತೆ. ಸೊ ಈ ಲೆಕ್ಕ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಸುಲಭೀಕರಿಸಿ ಅಥವಾ ಸುಲಭಿಸಿ ಅಂತಕ್ಕಂತಹ ಲೆಕ್ಕಗಳಲ್ಲಿ ಒಟ್ಟು 2 ಲೆಕ್ಕಗಳನ್ನು ನೋಡಿದ್ವಪ್ಪ. ಈ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ.
ಘಾತಾಂಕವನ್ನು ಉಪಯೋಗಿಸಿ ಚಿಕ್ಕ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯುವುದು ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಒಂದು ಸಂಖ್ಯೆಗಳನ್ನ ಕೊಟ್ಟಿದ್ದಾರಪ್ಪ. ಇವುಗಳನ್ನ ಏನ್ ಮಾಡ್ಬೇಕಪ್ಪ ನಾವು ಅಂತ ಹೇಳಿದ್ರೆ ಘಾತಾಂಕಗಳನ್ನ ಉಪಯೋಗಿಸ್ಬಿಟ್ಟು ಇವುಗಳ ಸಾಮಾನ್ಯ ರೂಪವನ್ನ ಬರಿಬೇಕು. ಯಾವ ರೀತಿಯಾಗಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಏನಿದೆ ಇಲ್ಲಿ 0.000007 ಅಂತಕ್ಕಂಥದ್ದಿದೆ. ಹಾಗಿದ್ರೆ ನಾವು ಮೊದಲಿಗೆ ಏನ್ ಮಾಡ್ಬೇಕಪ್ಪ ಇದನ್ನ ಅಂತ ಹೇಳಿದ್ರೆ ಈ ದಶಮಾಂಶ ಸ್ಥಾನಗಳನ್ನ ಏಳಿಸ್ಕೋಬೇಕಾಗುತ್ತೆ. ಅಂದ್ರೆ ನಾವು ಇದನ್ನ ಸಾಮಾನ್ಯ ರೂಪದಲ್ಲಿ ಬರೀಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇದರ ಸ್ಥಾನಗಳನ್ನ ಎಣಿಕೆ ಮಾಡ್ಕೋಬೇಕು. ಹೇಗೆ? 0.000007 ಇದೆ ಅಲ್ವಾ? ಸೊ ಈಗ ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ ಇಸ್ ಈಕ್ವಲ್ ಟು 7 ಡಿವೈಡೆಡ್ ಬೈ ಬಿಡಿ 10 100 1000 10,000 ಲಕ್ಷ ದಶಲಕ್ಷ ಅಂತ ಹೇಳ್ತೀವಪ್ಪ. ಸೊ ಆ ರೀತಿಯಲ್ಲಿ ಬರೆಯೋಣಪ್ಪ. 10 ಲಕ್ಷ 7 ಡಿವೈಡೆಡ್ ಬೈ 10 ಲಕ್ಷ ಅಂತ ಹೇಳ್ಬಿಟ್ಟು ಬರೋದು. ಅಂದ್ರೆ 7 ಡಿವೈಡೆಡ್ ಬೈ 10⁻6 ಅಂತ ಬರೀತೀವಿ ಮಕ್ಕಳೇ. 7 ಡಿವೈಡೆಡ್ ಬೈ 10⁻6 ಇಸ್ ಈಕ್ವಲ್ ಟು 7 ಇಂಟು 10 ಪ್ಲಸ್ ಅದನ್ನ ಮೇಲಕ್ಕೆ ತಂದ್ರೆ 10⁻−6 ಅಂತ ಹೇಳ್ಬಿಟ್ಟು ಬರೀತೀವಿ. ಅಂದ್ರೆ 0.000007 ನಾವು ಬಿಡಿಸಿ ಬರೆದ್ರೆ ಏನ್ ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ 7 ಇಂಟು 10⁻−6 ಅಂತಕ್ಕಂಥ ಒಂದು ಸಾಮಾನ್ಯ ರೂಪ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಸೊ ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಲೆಕ್ಕವನ್ನು ಬಿಡಿಸೋಣ. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ 0.0016 ಈ ಲೆಕ್ಕವನ್ನು ಬಿಡಿಸೋಣಂತೆ ಮಕ್ಕಳು ನೋಡ್ಕೊಳ್ಳಿ. ಈ ಕಡೆ 0.0016 ಈಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ ಒಟ್ಟು ಎಷ್ಟು ಸ್ಥಾನಗಳಿದ್ದಾವೆ ಅಂತ ನೋಡೋಣ. ಬಿಡಿ 10 100 1000 10,000 ಅಂದ್ರೆ 10,000. ಹೌದೇನಪ್ಪ? ಸೊ ಹಾಗಾದ್ರೆ ದಶಮಾಂಶ ಬಿಂದು ಬೇಕು ಮಕ್ಕಳೇ. ನಮಗೆ ದಶಮಾಂಶ ಬಿಂದು ಬೇಕು ಅಂತಂದ್ರೆ ನಾವೇನ್ ಮಾಡೋಣ? 16 ಇದೆ ಅಲ್ವಾ? ಈ 16 ನಡುವೆ ಒಂದು ದಶಮಾಂಶ ಬಿಂದು ಅಂತಕ್ಕಂಥದ್ದು ಬರೋ ತರ ಮಾಡ್ಬೇಕಾಗುತ್ತೆ. ಹೇಗೆ ಮಾಡೋದು? 1.6 ಇಂಟು 10 ಅರ್ಥ ಆಗ್ತಿದೆಯಾ? ಹೋಲ್ ಡಿವೈಡೆಡ್ ಬೈ ಇಲ್ಲಿ ಏನು ತಗೊಳ್ಬೋದು? 10⁻4 ಅಂತ ತಗೊಳ್ತೀನಪ್ಪ. ನೋಡಿ ಎಷ್ಟು ಸಲ 10ನ ಗುಣಿಸಿದ್ರೆ ನಮಗೆ 10,000 ಅಂತಕ್ಕಂಥ ಸಿಗುತ್ತೆ. ಅಂದ್ರೆ 10⁻4 ಬರಿತೀವಿ. ಈಸ್ ಈಕ್ವಲ್ 1.6 ಇಂಟು 10⁻1 ಇದೆ. ಈ 10⁻4ನ ಮೇಲೆ ತಗೊಂಡ್ಬರೋಣಪ್ಪ. 10⁻1 4 ಮೇಲೆ ಬಂದ್ರೆ ಏನಾಗುತ್ತೆ? -4 ಅಂತಕ್ಕಂಥದ್ದು ಸಿಗುತ್ತೆ ಮಕ್ಕಳೇ ನಮಗೆ. ನೆಕ್ಸ್ಟ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ 1.6 ಇಂಟು 10⁻1 ಪ್ಲಸ್ 1 -4 ಅಂದ್ರೆ -3. 1.6 ಇಂಟು 10⁻3 ಅಂತಕ್ಕಂಥದ್ದು ಸಿಗುತ್ತೆ. ಅರ್ಥ ಆಗ್ತದೆ ಅಲ್ವಾ ಇದು? ಸೊ ಹಾಗಿದ್ರೆ ಘಾತಾಂಕವನ್ನು ಉಪಯೋಗಿಸಿ ಚಿಕ್ಕ ಸಂಖ್ಯೆಗಳನ್ನ ಸಾಮಾನ್ಯ ರೂಪದಲ್ಲಿ ಬರೆಯೋದು ಯಾವ ರೀತಿ ಅಂತಕ್ಕಂಥದ್ದನ್ನ ಒಂದೆರಡು ಉದಾಹರಣೆ ಲೆಕ್ಕಗಳ ಮೂಲಕ ನಾವಿಲ್ಲಿ ನೋಡಿದ್ದೀವಿ.
ಅಂತ ಹೇಳಿದ್ರೆ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಹೋಲಿಕೆ ಅಂತ ಹೇಳ್ತೀವಪ್ಪ. ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಹಾಗೆ ಅತಿ ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆಗಳ ಹೋಲಿಕೆಯನ್ನ ಮಾಡ್ತಕ್ಕಂಥದ್ದಪ್ಪ. ಸೊ ಏನಿದೆ ಮೊದಲನೇದು ಕೆಂಪು ರಕ್ತ ಕಣದ ಗಾತ್ರ ಅಂತ ಇದೆ. ಕೆಂಪು ರಕ್ತ ಕಣದ ಗಾತ್ರ ಏನಿದೆ 0.0000007 ಮೀಟರ್ ಅಂತ ಇದೆ. ಹಾಗೆಯೇ ಸಸ್ಯ ಜೀವಕೋಶದ ಒಂದು ಗಾತ್ರ ಅಂತ ಇದೆಯಪ್ಪ, ಇದು ಎಷ್ಟಿದೆ 0.0000127 ಮೀಟರ್ ಅಂತ ಹೇಳ್ಬಿಟ್ಟು ಬರುತ್ತೆ. ಫಸ್ಟ್ ನಾವು ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಘಾತಾಂಕಗಳ ರೂಪಕ್ಕೆ ಬದಲಾಯಿಸಿ ಬರ್ಕೋಬೇಕು. ಹೇಗೆ ಬರ್ಕೊಳ್ಳೋದು? ಈಸ್ ಈಕ್ವಲ್ ಟು ಮೊದಲಿಗೆ ಪಾಯಿಂಟ್ ಇಂದ ಮುಂದಕ್ಕೆ ಎಷ್ಟು ಸ್ಥಾನದ ನಂತರ ನಾವು ಬಿಂದುವನ್ನ ಇಡ್ತೀವಿ ಅಂತ ಅನ್ನೋದು ನಮ್ಗೆ ಗೊತ್ತಿರುತ್ತಪ್ಪ. ಅಲ್ಲಿವರೆಗೆ ನಾವು ಎಣಿಕೆ ಮಾಡ್ಕೊಳ್ಳೋಣ. ಸೊ 7 ಇದೆ, 7 ಇಂಟು ಎಷ್ಟು ಸ್ಥಾನಗಳಿದಾವೆ ಇಲ್ಲಿ? 1 2 3 4 5 6 ಅಂದ್ರೆ 10 ರ ಘಾತ -6 ಅಂತ ಹೇಳ್ಬಿಟ್ಟು ತಗೋಬಹುದು. 10 ರ ಘಾತ -6 ಅಂತ ಬರುತ್ತೆ. ಈಸಿ ಇಂದ ಅಷ್ಟೇ ಪಾಯಿಂಟ್ ಇಂದ ಮುಂದಕ್ಕೆ ಇರ್ತಕ್ಕಂಥ ಸಂಖ್ಯೆಗಳನ್ನು ನೋಡೋಣ. 1 2 3 4 5 5 ಸಂಖ್ಯೆಗಳಾದ್ಮೇಲೆ ನಾವೇನ್ ಮಾಡಬೇಕು? ದಶಮಾಂಶ ಬಿಂದುವನ್ನ ಇಡಬೇಕು. ಹಾಗಾಗಿ ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ 1.275 ಇಂಟು 10 ರ ಘಾತ -5 ಅಂತ ಹೇಳ್ಬಿಟ್ಟು ಬರುತ್ತೆ. ಅರ್ಥ ಆಗ್ತದೆ? ಸೊ ಇವು ಬರ್ಕೊಳ್ಳೋದಕ್ಕೆ ನೀಟಾಗಿ ನಿಮಗೆ ಬರಬೇಕು ಮಕ್ಕಳು. 7 ನಂತರ ನಾವು 7ನ್ನ ಹಾಗೇನೆ ಬರ್ಕೋಬೋದಿತ್ತು. ಇಲ್ಲಿ 1ರಿಂದ ಮುಂದೆ ಸಂಖ್ಯೆಗಳು ಇರೋದ್ರಿಂದ ನಾವೇನ್ ಮಾಡ್ತೀವಿ? 1 ನಂತರ ದಶಮಾಂಶ ಬಿಂದುವನ್ನ ಇಡ್ತೀವಿ. ಸರಿನಾ? ಸೊ ಹಾಗಾಗಿ ದಶಮಾಂಶ ಬಿಂದುವಿನ ನಂತರ ಎಷ್ಟು ಅಂಕೆಗಳಿದಾವೆ ಅಂತ ಎಣಿಸ್ಕೋಬೇಕು. 1 2 3 4 5 6. ಹಾಗಾಗಿ ಅದನ್ನೇನಂತ ಬರ್ತಿದ್ದೀನಿ ನಾನು? 10 ರ ಘಾತ -6 ಅಂತ ತಗೊಂಡಿದ್ದೀನಿ. ಅದೇ ರೀತಿಯಾಗಿ ಇದು ಅಷ್ಟೇ 1 ನಂತರ ನಾನು ದಶಮಾಂಶ ಬಿಂದುವನ್ನ ಇಡೋದ್ರಿಂದ 1 2 3 4 5 ಸಂಖ್ಯೆಗಳ ನಂತರ ನಾನೇನ್ ಮಾಡ್ತೀನಿ? ಒಂದು ದಶಮಾಂಶ ಬಿಂದುವನ್ನ ಇಡ್ತೀನಿ. ಹಾಗಾಗಿ 1.275 ಇಂಟು 10 ರ ಘಾತ -5 ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ದೀನಿ. ಅರ್ಥ ಆಯ್ತಪ್ಪ? ಸೊ ಇವಾಗ ಏನ್ ಮಾಡೋದಪ್ಪ ಅಂತ ಹೇಳಿದ್ರೆ ಇವೆರಡನ್ನೂ ಕೂಡ ಹೋಲಿಸೋಣ. ಹೇಗೆ ನೋಡಿ, 7 ಇಂಟು 10 ರ ಘಾತ -6 ಡಿವೈಡೆಡ್ ಬೈ 1.275 ಇಂಟು 10 ರ ಘಾತ -5 ಅಂತಕ್ಕಂಥದ್ದು ಸಿಗುತ್ತೆ ನಮಗೆ. ಸೊ ಈಗ ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ 7 ಇಂಟು 10 ರ ಘಾತ -6 ಆಗಿದೆ. ಇಲ್ಲಿ ಛೇದದಲ್ಲಿ 10 ರ ಘಾತ -5. ಹಾಗಾದ್ರೆ ಈ 10 ರ ಘಾತ -5ನ ಅಂಶಕ್ಕೆ ತರೋಣ ಅಂತಪ್ಪ. 10 ರ ಘಾತ -6 ಪ್ಲಸ್ 5 ಅಂತಕ್ಕಂಥದ್ದು ಸಿಗುತ್ತೆ. ಹೋಲ್ ಡಿವೈಡೆಡ್ ಬೈ ಎಷ್ಟಿದೆ? 1.275. ಅರ್ಥ ಆಗ್ತದೆ ಅಲ್ವಾ? ಈಸ್ ಈಕ್ವಲ್ ಟು 7 ಇಂಟು 10 ರ ಘಾತ -6 ಪ್ಲಸ್ 1 ಅಂತಂದ್ರೆ 10 ರ ಘಾತ -1 ಡಿವೈಡೆಡ್ ಬೈ 1.275 ಅಂತ ಹೇಳ್ಬಿಟ್ಟು ಬರೀತೀವಿ. ಈಸ್ ಈಕ್ವಲ್ ಟು 10 ರ ಘಾತ -1 ಅಂತಂದ್ರೆ ಅದ್ರ ಬೆಲೆ ಎಷ್ಟು ಬರುತ್ತಪ್ಪ ನಮಗೆ? 7 ಇಂಟು 0.1 ಅಂತ ಬರೀತೀವಿ ಅದನ್ನ. ಹೌದಾ? 10 ರ ಘಾತ -1 ಅಂತಂದ್ರೆ 1 ಡಿವೈಡೆಡ್ ಬೈ 10. ಸೊ 10ರಿಂದ ನಾವು 1 ಭಾಗಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ? 0.1 ಅಂತಕ್ಕಂಥದ್ದು ಸಿಗುತ್ತೆ. ಡಿವೈಡೆಡ್ ಬೈ ಎಷ್ಟಿದೆ? 1.275 ಈಸ್ ಈಕ್ವಲ್ ಟು 7 ಇಂಟು 0.1 ಅಂತಂದ್ರೆ 0.7 ಡಿವೈಡೆಡ್ ಬೈ 1.275 ಅಂತ ಹೇಳ್ಬಿಟ್ಟು ಬರೀತೀವಿ. ಅರ್ಥ ಆಗಿದೆ ಮಕ್ಕಳೇ? ಸೊ ಹಾಗಾದ್ರೆ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿ ಬರೀಬೇಕು ಅಂತಂದ್ರೆ 0.7 1.275 ಇಸ್ ನಿಯರ್ಲಿ ಈಕ್ವಲ್ ಟು 1.3 ಅಂತ ಹೇಳ್ಬಿಟ್ಟು ಬರೀತೀವಪ್ಪ. ಅರ್ಥ ಆಯ್ತಾ? ಇದಿಷ್ಟು
ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಹೋಲಿಕೆ. ಇದರಲ್ಲಿ ಮಕ್ಕಳೇ ನಾವು ಎರಡನೇ ಲೆಕ್ಕವನ್ನು ಬಿಡಿಸೋಣಂತಪ್ಪ. ನೋಡ್ಕೊಳ್ಳಿ ಈ ಕಡೆ. ಸೂರ್ಯನ ವ್ಯಾಸ ಇಸ್ ಈಕ್ವಲ್ ಟು 1.4 ಇಂಟು 10⁹ ಮೀಟರ್ ಅಂತ ಕೊಟ್ಟಿದ್ದಾರೆ ಅವರೇನೆ. ಸೊ ಅದೇ ರೀತಿ ಭೂಮಿಯ ವ್ಯಾಸ ಇಸ್ ಈಕ್ವಲ್ ಟು 1.2756 ಇಂಟು 10⁻7 ಮೀಟರ್ ಅಂತ ಹೇಳ್ಬಿಟ್ಟು ಹೇಳಿದಾರಪ್ಪ. ಸೊ ಹಾಗಾಗಿ ಇದನ್ನ ಬಿಡಿಸೋಣಂತೆ ಇವೆರಡನ್ನು ಹೋಲಿಸೋಣ ಮಕ್ಕಳೇ. ಇವಾಗ ಹೇಗೆ? 1.4 ಇಂಟು 10⁻9 ಹೋಲ್ ಡಿವೈಡೆಡ್ ಬೈ 1.2756 ಇಂಟು 10⁻7 ಹೌದಾ ಇಸ್ ಈಕ್ವಲ್ ಟು 1.4 ಇಂಟು 10⁻9 ಇದೆ. ಈ 10⁻9ಕ್ಕೆ ಛೇದದಲ್ಲಿರ್ತಕ್ಕಂಥ 10⁻7ನ ಮೇಲೆ ತರೋಣ. ಏನಾಗುತ್ತೆ? 10⁻9 ಮೈನಸ್ 7 ಡಿವೈಡೆಡ್ ಬೈ 1.2756 ಇಸ್ ಈಕ್ವಲ್ ಟು 1.4 ಇಂಟು 10⁻9ರಲ್ಲಿ 7ಅನ್ನು ಕಳೆದ್ರೆ ನಮಗೆ 2 ಅಂತಕ್ಕಂಥದ್ದು ಉಳಿಯುತ್ತೆ. ಡಿವೈಡೆಡ್ ಬೈ 1.2756 ಈಸ್ ಈಕ್ವಲ್ ಟು 1.4 ಇಂಟು 10⁻2 1.4 ಇಂಟು 10⁻2 ಅಂದರೆ 100 ಅದ್ರ ಬೆಲೆ ಡಿವೈಡೆಡ್ ಬೈ 1.2756 ಬರೀತೀವಪ್ಪ. ಸೊ ಈಗ ನೋಡಿ 1.4 ಇಂಟು 100 ಗುಣಿಸೋಣ. ನೋಡಿ ಮಕ್ಕಳಿಗೆ 1.4 ಇಂಟು 100ನ ಗುಣಿಸಿದ್ರೆ ನಮ್ಗೆ ಏನು ಬರುತ್ತೆ? 0 0 0 0 4 1 ಹೌದಾ? 0 0 4 1 ಪಾಯಿಂಟಿನ ಮುಂದಕ್ಕೆ ಒಂದು ಸಂಖ್ಯೆ ಇದೆ. ಬಿಡಿಸ್ತಾನದಿಂದ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟು ನಮಗೆ ಏನು ಸಿಗುತ್ತೆ? 140.0 ಅಂತಕ್ಕಂಥದ್ದು ಸಿಗುತ್ತೆ. ಈಸ್ ಈಕ್ವಲ್ ಟು 140 ಡಿವೈಡೆಡ್ ಬೈ 1.2756 ಇಷ್ಟು ಬರುತ್ತಪ್ಪ ನಮಗೆ. ಸೊ ಇವಾಗ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಹೋಲಿಕೆಯನ್ನು ನಾವು ಯಾವ ರೀತಿ ಮಾಡಿ ಬರೀಬಹುದು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ನೋಡಿ ಮಕ್ಕಳೇ, ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳನ್ನು ನಾವು ಹೋಲಿಕೆ ಮಾಡೋದು ಯಾವ ರೀತಿ ಅಂತಕ್ಕಂಥದ್ದನ್ನ ಒಂದೆರಡು ಲೆಕ್ಕಗಳನ್ನು ನೋಡೋದ್ರ ಮೂಲಕ ತಿಳ್ಕೊಂಡಪ್ಪ. ಈಗ ನೋಡಿ, ಕೆಳಗಿನ ಸಂಖ್ಯೆಗಳನ್ನು ರೂಢಿಯಲ್ಲಿನ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ನಾವು ಸಾಮಾನ್ಯ ರೂಪದಲ್ಲಿ ಹೇಗೆ ಬರೆಯೋದು ಅಂತಕ್ಕಂಥದ್ದನ್ನ ಮೊದಲೇ ತಿಳ್ಕೊಂಡಿದ್ರಪ್ಪ. ಈಗ ಏನಂತ ಕೇಳ್ತಾ ಇದ್ದಾರೆ? ರೂಢಿಯಲ್ಲಿನ ರೂಪದಲ್ಲಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇವು ಸಾಮಾನ್ಯ ರೂಪದಲ್ಲಿ ಇದ್ದಾವೆ, ಇವನ್ನ ರೂಢಿಯಲ್ಲಿನ ರೂಪದಲ್ಲಿ ಬರೀಬೇಕು. ನಾವು ಹೇಗೆ ಬರೆಯೋದು ಅಂತಕ್ಕಂಥದ್ದನ್ನ ನೋಡೋಣಪ್ಪ. 3.52 ಇಂಟು 10⁻5 ಅಂತ ಇದೆ. ಸೊ ಬಿಡಿಸಿ ಬರೆಯೋದು, ಸುಲಭೀಕರಿಸ್ಬಿಟ್ಟು ಬರೆಯೋದು. 3.52 ಇಂಟು 10⁻5 ಅಂದ್ರೆ ಅದ್ರ ಬೆಲೆ ಎಷ್ಟು ಬರುತ್ತೆ? ಒಂದ್ರ ನಂತರ 5 ಸೊನ್ನೆಗಳನ್ನ ಹಾಕೊಳ್ಳೋದು. 5 ಸೊನ್ನೆಗಳನ್ನ ಬಳಸಿ ಬರೆದ್ರೆ ಅದೇ 10⁻5 ಅಂತ ಹೇಳ್ಬಿಟ್ಟು ತಗೊಳ್ತೀವಪ್ಪ. ಈಗ ನೋಡಿ, 3.52 ಇಂಟು 1,00,000 ಗುಣಿಸ್ಕೋಬೇಕು ಮಕ್ಕಳೇ. ಇಂಟು 3.52 2 ಸೊನ್ನೆಗೆ 0 0 0 0 0 ಎರಡರಲ್ಲಿ 2 5ರಿಂದ 0 0 0 0 0 5. ಅದೇ ರೀತಿಯಲ್ಲಿ 0 0 0 0 0 3 0 0 0 0 0 2 5 3
ಆಗ್ತದಲ್ವಾ. ಸೊ ಇಲ್ಲಿ ದಶಮಾಂಶ ಬಿಂದುವಿನ ನಂತರ 2 ಸಂಖ್ಯೆಗಳಿದ್ದಾವೆ. ಹಾಗಾಗಿ 2 ಬಿಡಿ ಸ್ಥಾನದಿಂದ ಹಿಡಿದು 2 ಸಂಖ್ಯೆಗಳನ್ನು ಬಿಟ್ಟು ಒಂದು ಪಾಯಿಂಟ್ಸ್ ಅನ್ನ ಇಡ್ತೀನಿ. ಹಾಗಾಗಿ ನಮಗೆ ಸಿಕ್ಕಂಥದ್ದು ಎಷ್ಟು? 3,52,000. ಅಂದ್ರೆ ನಾವು ರೂಢಿಯಲ್ಲಿ ಬಂದಾಗ ನಮಗೆ ಸಿಕ್ಕಂಥದ್ದಲ್ಲಿ ಎಷ್ಟಪ್ಪ? 3,52,000 ಅನ್ನುವಂತಹ ಒಂದು ಸಂಖ್ಯೆ ಇಲ್ಲಿ ಸಿಗುತ್ತೆ ನಮಗೆ. ಸೊ ನೆಕ್ಸ್ಟ್ ಮುಂದಕ್ಕೆ ಬರೋಣಪ್ಪ. ಎರಡನೇ ಲೆಕ್ಕ ಇದೆ ಏನು? 7.54 ಇಂಟು 10⁻⁻4 ಅಂತ ಕೊಟ್ಟಿದ್ದಾರೆ. ನೋಡಿ 10⁻⁻4 ಅಂತ ಕೊಟ್ಟಾಗ ಏನ್ ಮಾಡ್ಬೇಕು ನಾವು? 7.54 ಇದೆಯೋ ಹಾಗೆ ಬರೆಯೋಣ. ಸರಿನಾ? 10⁻⁻4 ಇದೆಯಲ್ಲ ಅದನ್ನ ಏನ್ ಮಾಡೋಣ? ಆ ಘಾತ ಸೂಚಿಯನ್ನ ಧನಾತ್ಮಕ ಮಾಡ್ಕೋಬೇಕು. ಅಂದ್ರೆ ನಾವು ಅದನ್ನ ಏನ್ ಮಾಡ್ಬೇಕು? ಛೇದದಲ್ಲಿ ಬರೀಬೇಕಪ್ಪ. 10⁻4 ಅಂತಕ್ಕಂಥದ್ದು ಸಿಗುತ್ತೆ ನಮಗೆ. ಈಸ್ ಈಕ್ವಲ್ ಟು 7.54 ಇಂಟು 1 ಡಿವೈಡೆಡ್ ಬೈ 10⁻4 ಅಂದ್ರೆ 1 ನಂತರ 4 ಸೊನ್ನೆಗಳು ಬರ್ತಾ ಹೋಗ್ತದೆ. ಈಸ್ ಈಕ್ವಲ್ ಟು 7.54 ಇಂಟು 1 ಅಂದ್ರೆ 7.54 ಡಿವೈಡೆಡ್ ಬೈ 1 ನಂತರ 4 ಸೊನ್ನೆಗಳು 10,000. ಅಂದ್ರೆ ನಾವು ಇದನ್ನ ಸಿಂಪ್ಲಿಫೈ ಮಾಡಿ ಬರೆದ್ರೆ ನಮ್ಗೆ ಏನು ಬರುತ್ತೆ ಅಂತ ಹೇಳಿದ್ರೆ 7.54 ಡಿವೈಡೆಡ್ ಬೈ 10,000 ಅಂತಕ್ಕಂಥದ್ದು ಸಿಗುತ್ತೆ. ಅಂದ್ರೆ ನಾವು ಅವರು ಕೊಟ್ಟಂತಹ ಲೆಕ್ಕಗಳನ್ನ, ಅಂದ್ರೆ ಸಾಮಾನ್ಯ ರೂಪದಲ್ಲಿ ಕೊಟ್ಟಂತಹ ಲೆಕ್ಕಗಳನ್ನ ಯಾವ ರೀತಿ ರೂಢಿಯಲ್ಲಿನ ರೂಪದಲ್ಲಿ ಬರೀಬಹುದು ಅಂತಕ್ಕಂಥದ್ದನ್ನು ಕೂಡ ಇದರಿಂದ ಅರ್ಥ ಮಾಡ್ಕೊಳ್ತೀವಿ. ಹಾಗಾದ್ರೆ ಮಕ್ಕಳೇ, ನಾವು ಇವತ್ತಿನ ತರಗತಿಯಲ್ಲಿ ಏನೇನನ್ನ ತಿಳ್ಕೊಂಡಪ್ಪ ಅಂತ ಹೇಳಿದ್ರೆ, ಚಿಕ್ಕ ಸಂಖ್ಯೆಗಳನ್ನ ಘಾತಾಂಕ ರೂಪದಲ್ಲಿ ಯಾವ ರೀತಿ ವ್ಯಕ್ತಪಡಿಸಬಹುದು ಅಂತಕ್ಕಂಥದ್ದನ್ನ ತಿಳ್ಕೊಂಡಪ್ಪ. ಹಾಗೆಯೇ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಹೋಲಿಕೆಯನ್ನ ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದನ್ನ ನೋಡಿದ್ವಿ. ಹಾಗೆಯೇ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳನ್ನ ಘಾತಾಂಕ ರೂಪದಲ್ಲಿ ಯಾವ ರೀತಿ ವ್ಯಕ್ತಪಡಿಸಿ ಬರಿಬಹುದು ಅಂತಕ್ಕಂಥದ್ದನ್ನು ಸಹ ತಿಳ್ಕೊಂಡಿದ್ದೀವಿ. ಹಾಗೆಯೇ ಸಾಮಾನ್ಯ ರೂಪದ ಸಂಖ್ಯೆಗಳನ್ನ ರೂಢಿಯ ರೂಪದಲ್ಲಿ ಯಾವ ರೀತಿ ಬರೆಯೋದು ಅಂತ ಕೂಡ ನೋಡಿದ್ವಿ. ಹಾಗಿದ್ರೆ ಮಕ್ಕಳೇ, ಇದೆಲ್ಲದರ ಆಧಾರಿತವಾಗಿ ನಮಗೆ ಇರ್ತಕ್ಕಂಥದ್ದು ಅಭ್ಯಾಸ 2.2ರಲ್ಲಿ ಇರ್ತಕ್ಕಂತಹ ಲೆಕ್ಕಗಳು. ಈ ಎಲ್ಲಾ ಲೆಕ್ಕಗಳನ್ನು ಸಹ ನೀವೇ ಬಿಡಿಸಿ.